ದುಡ್ಡು ಕಾಸಿನ ವಿಚಾರವಾಗಿ ಅನೇಕ ಸಮಸ್ಯೆಗಳು ಎದುರಾದಾಗ ಈ ಪುಟ್ಟ ತಂತ್ರ ಮಾಡಿಕೊಳ್ಳುವುದರಿಂದ ಮನೆ ಉದ್ಧಾರ ಆಗುತ್ತೆ. ಮನೆಯ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೂ ಹಣಕಾಸಿನ ಸಮಸ್ಯೆಗಳು ಶೀಘ್ರ ಪರಿಹಾರ ಆಗುವುದರ ಜೊತೆಗೆ ಹಣದ ಮೂಲವೂ ಸಹ ಹರಿದುಕೊಂಡು ಬರುತ್ತೆ. ನಿಮ್ಮ ಮನೆ ಶ್ರೇಷ್ಠವಾದ ಮನೆಯಾಗುತ್ತೆ. ಆದ್ದರಿಂದ ಹಣಕಾಸಿನ ಸಮಸ್ಯೆಗೆ ಅನುಗುಣವಾಗಿ ಯಾವೆಲ್ಲ ಪರಿಹಾರವನ್ನು ಮಾಡಿಕೊಳ್ಳಬಹುದು, ಯಾವ ಸರಳ ತಂತ್ರದಿಂದ ಜೀವನದಲ್ಲಿ ಉದ್ಧಾರವನ್ನು ಕಂಡುಕೊಳ್ಳಬಹುದು, ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಒಂದು ಬಿಳಿಯ ದಾರವನ್ನು ತೆಗೆದುಕೊಂಡು ಮನೆಯ ನಡುಭಾಗದಲ್ಲಿ ಕುಳಿತುಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಮಂಗಳವಾರ ಅಥವಾ ಶುಕ್ರವಾರ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಈ 2 ವಾರಗಳ ದಿನಗಳಲ್ಲಿ ನೀವು ಮಾಡಬಹುದು. ಒಂದು ಬಿಳಿಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಚೆನ್ನಾಗಿ ಹಾಕಬೇಕು. ಅರಿಶಿಣದ ದಾರವನ್ನಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡಾದ ನಂತರ 9 ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಕೊಳ್ಬೇಕು. ಒಂದೊಂದು ಅರಿಶಿಣದ ಕೊಂಬನ್ನು ಕಟ್ಟುವಾಗಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇರುವಂತಹ ಕಷ್ಟಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಯ ಸಮಸ್ಯೆಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದರೆ, ಅಂದರೆ ಮಕ್ಕಳ ಫೀಸ್ ಕಟ್ಟೋಕ್ಕಾಗ್ತಾ ಇರೋದಿಲ್ಲ, ಮನೆಯ ಖರ್ಚು ವೆಚ್ಚಕ್ಕೆ ಭರಿಸೋಕ್ಕಾಗ್ತಿರೋದಿಲ್ಲ, ಸಾಲ ಇಸ್ಕೊಂಡವ್ರಿಗೆ ದುಡ್ಡು ವಾಪಸ್ ಕೊಡೋಕ್ಕಾಗ್ತಿರೋದಿಲ್ಲ, ಇಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ಆದಷ್ಟು ಬೇಗ ಎಲ್ಲವೂ ಪರಿಹಾರ ಆಗಬೇಕು ಅಂತ ಎಲ್ಲ ಅರಿಶಿಣದ ಕೊಂಬುಗಳನ್ನು ಅರಿಶಿಣದ ದಾರಕ್ಕೆ ಕಟ್ಟಿ ಹಾಕಬೇಕು. ಅಂದರೆ ಮಾಲೆಯಾಗಿ ಮಾಡಿಕೊಳ್ಳಬೇಕು. ಅದನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ವಂಶ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಂತಹ ಮನೆ ದೇವರು ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಅರಿಶಿಣದ ಕೊಂಬಿನ ಮಾಲೆಯನ್ನು ಏನು ಮಾಡಬೇಕು ಅಂತ ಶೇಷಗಿರಿ ಭಟ್ ಗುರುಗಳು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ತಿಳಿಸ್ಕೊಡ್ತಾರೆ. ಹಾಗೂ ಜನ್ಮ ದಿನಾಂಕ, ರಾಶಿ ಎಲ್ಲವನ್ನು ಅವರಿಗೆ ತಿಳಿಸ್ಬೇಕು. ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶೇಷಗಿರಿ ಭಟ್ ಗುರುಗಳು ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.